ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ. ಐಪಿಎಲ್ 2026 ಈಗಷ್ಟೇ ಶುರುವಾಗಿದೆ. ಇನ್ನು 2 ಪಂದ್ಯಗಳಷ್ಟೇ ಮುಗಿದಿವೆ. ಆದರೆ ಆರಂಭದಲ್ಲೇ ಕ್ರಿಕೆಟ್ ಅಭಿಮಾನಿಗಳಿಗೆ ಅದ್ಭುತ ಮನರಂಜನೆ ನೀಡಿದೆ. ಪ್ರತಿ ವರ್ಷವೂ ಹೊಸ ಯಂಗ್ಸ್ಟರ್ಸ್ ಬರುತ್ತಾರೆ, ಹೊಸ ಹೀರೋಗಳು ಹುಟ್ಟುತ್ತಾರೆ. ಆದರೆ ಈ ಬಾರಿ ಯಂಗ್ಸ್ಟರ್ಸ್ ನಡುವೆ ಎಲ್ಲರ ಗಮನ ಸೆಳೆದಿರುವುದು 3 ಲೆಜೆಂಡರಿ ಆಟಗಾರರು. ಹೌದು, ಕ್ರಿಕೆಟ್ ಹೇಳುವ ಕೆಲವು ಹೆಸರುಗಳು: ಅನುಭವ, ಕ್ಲಾಸ್ ಮತ್ತು ಲೆಗಸಿ. ಮೊದಲಿಗೆ ಅಜಿಂಕ್ಯ ರಹಾಣೆ. ಒಂದು ಕಾಲದಲ್ಲಿ ಭಾರತ ತಂಡದ 3 ಫಾರ್ಮ್ಯಾಟ್ಗಳ ಪರ್ಮನೆಂಟ್ ಆಟಗಾರ. ಟೆಸ್ಟ್ ಆಗಲಿ, ಓಡಿಐ ಆಗಲಿ, ಟಿ20 ಆಗಲಿ, ರಹಾನೆಗೆ ತಂಡದಲ್ಲಿ ಕಾಯಂ ಸ್ಥಾನವಿತ್ತು. ಆದರೆ ಸಮಯ ಬದಲಾಗುತ್ತಾ ಒಂದೊಂದೇ ಫಾರ್ಮ್ಯಾಟ್ನಿಂದ ಅವರು ಹೊರಬಂದರು. ಕೊನೆಗೆ 2023ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ನಡೆದ ಟೆಸ್ಟ್ ಪಂದ್ಯದ ನಂತರ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ದೂರವಾದರು. ಆದರೆ ಕ್ಲಾಸ್ ಇರುವ ಆಟಗಾರ ಎಂದಿಗೂ ಮುಗಿಯೋದಿಲ್ಲ. ಕಳೆದ ವರ್ಷ ಮತ್ತು ಈ ವರ್ಷದ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಅದ್ಭುತ ಪ್ರದರ್ಶನ ತೋರಿದ ರಹಾನೆ ಈ ಬಾರಿ ಐಪಿಎಲ್ನಲ್ಲಿ ಕೆಕೆಆರ್ ತಂಡದ ಕಪ್ತಾನನಾಗಿ ಮೈದಾನಕ್ಕಿಳಿದಿದ್ದಾರೆ. ಮೊದಲ ಪಂದ್ಯದಲ್ಲೇ ಅಬ್ಬರಿಸಿದ ರಹಾನೆ ನನ್ನಲ್ಲಿ ಇನ್ನೂ ಕ್ರಿಕೆಟ್ ಉಳಿದಿದೆ ಅನ್ನೋ ದೊಡ್ಡ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಮುಂದಿನ ಪಂದ್ಯಗಳಲ್ಲೂ ಇದೇ ಫಾರ್ಮ್ ಮುಂದುವರಿಯಲಿ ಎಂದು ಎಲ್ಲರೂ ಆಶಿಸುತ್ತಿದ್ದಾರೆ. ಇನ್ನು ಲಾರ್ಡ್ ಶರ್ದುಲ್ ಠಾಕೂರ್ ಸಹ ಭರ್ಜರಿ ಫಾರ್ಮ್ನಲ್ಲಿದ್ದು ಆರಂಭಿಕ ಪಂದ್ಯದಲ್ಲೇ 3 ವಿಕೆಟ್ ಪಡೆದು ವೈ ಹಿ ಈಸ್ ಲಾರ್ಡ್ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ. ಇಗೋ ಕ್ರಿಕೆಟ್ ಜಗತ್ತಿನ ಅತ್ಯಂತ ಪ್ರಸಿದ್ಧ ಜೋಡಿ ರೋಕೋ. ದಮ್ ಇದ್ದರೆ ರೋಕೋ. ದಶಕಗಳ ಕಾಲ ರನ್ಗಳ ರಸದೌತಣ ನೀಡಿದ ಈ ಜೋಡಿ ಬರೆದ ದಾಖಲೆಗಳೇ ಒಂದು ದಾಖಲೆ. ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಒಟ್ಟಿಗೆ ಆಡುತ್ತಾ ಭಾರತ ಕ್ರಿಕೆಟ್ ತಂಡದ ಬೆನ್ನೆಲುಬಾಗಿ ಸುಮಾರು 17 ವರ್ಷಗಳ ಕಾಲ ನಿಂತಿದ್ದಾರೆ. ಕಳೆದ ವರ್ಷದ ಟಿ20 ವಿಶ್ವಕಪ್ ಗೆದ್ದು ಇಬ್ಬರೂ ಒಟ್ಟಿಗೆ ಆ ಫಾರ್ಮ್ಯಾಟ್ಗೆ ವಿದಾಯ ಹೇಳಿದರು. ಟೆಸ್ಟ್ ಕ್ರಿಕೆಟ್ನಲ್ಲೂ ಅವರ ವಿದಾಯ ಸ್ವಲ್ಪ ಅಚಾನಕ್ ಆಗಿತ್ತು. ಇದೀಗ ಇವರಿಬ್ಬರು ಬಹುತೇಕ ಓಡಿಐ ಫಾರ್ಮ್ಯಾಟ್ಗೆ ಮಾತ್ರ ಸೀಮಿತರಾಗಿದ್ದಾರೆ. ಆದರೆ ಇವರ ಟಿ20 ಬ್ಯಾಟಿಂಗ್ ನೋಡಬೇಕು ಅಂದರೆ ಅದಕ್ಕೆ ಒಂದೇ ವೇದಿಕೆ ಇದೆ: ಐಪಿಎಲ್. ಕಳೆದ ವರ್ಷ ರೋಹಿತ್ ಶರ್ಮಾ ಬ್ಯಾಟ್ನಿಂದ ಅಷ್ಟೇನೂ ದೊಡ್ಡ ರನ್ಗಳು ಬಂದಿರಲಿಲ್ಲ. ಆದರೆ ಈ ವರ್ಷ ಮೊದಲ ಪಂದ್ಯದಲ್ಲೇ ನಾನ್ ಬಂದಾಗಿದೆ ಅನ್ನೋ ರೀತಿಯಲ್ಲಿ ಅದ್ಭುತ ಬ್ಯಾಟಿಂಗ್ ಮಾಡಿದ್ದಾರೆ. ಕೆಕೆಆರ್ ವಿರುದ್ಧ ಮೊದಲ ಪಂದ್ಯದಲ್ಲೇ ಅಬ್ಬರಿಸಿ ತೋರಿಸಿದ್ದಾರೆ. ಇನ್ನು ಆರ್ಸಿಬಿಯ ಕಿಂಗ್, ಬೆಂಗಳೂರು ಮನೆಮಗ ವಿರಾಟ್ ಕೊಹ್ಲಿ. ಅವರ ಬಗ್ಗೆ ಹೇಳಲು ಹೆಚ್ಚು ಮಾತೇ ಬೇಡ. ಕಿಂಗ್ ಇಸ್ ಕಿಂಗ್. ಎಲ್ಲಿ ಹೋದರೂ ತನ್ನದೇ ಸಾಮ್ರಾಜ್ಯ ಕಟ್ಟುವ ಆಟಗಾರ. ಮೊದಲ ಪಂದ್ಯದಲ್ಲೇ ಅದ್ಭುತ ಬ್ಯಾಟಿಂಗ್ ಮಾಡಿ ಮತ್ತೊಮ್ಮೆ ತನ್ನ ಕ್ಲಾಸ್ ತೋರಿಸಿದ್ದಾರೆ. ಮೊದಲ ಪಂದ್ಯದಲ್ಲೇ ಚೇಸ್ ಕಿಂಗ್ ಟೈಟಲ್ಗೆ ತಕ್ಕನಾಗಿ ಆಡಿ 15ನೇ ಓವರ್ನಲ್ಲೇ ಮ್ಯಾಚ್ ದಡ ಸೇರಿಸಿದ್ದಾರೆ. ಇಂದು ಕ್ರಿಕೆಟ್ ಜಗತ್ತಿನಲ್ಲಿ ಕೆಲವರು ಹೇಳುತ್ತಾರೆ 30 ದಾಟಿದರೆ ವಯಸ್ಸಾಯಿತು. ಆದರೆ ಈ ಲೆಜೆಂಡ್ಸ್ಗಳು ಏನ್ ಹೇಳುತ್ತಿದ್ದಾರೆ ಗೊತ್ತಾ? ಅನುಭವ ಇರುವ ಆಟಗಾರರು ಹಳೆಯ ವೈನ್ನಂತೆ. ಹಳೆಯದಾದಷ್ಟು ಅದರ ಬೆಲೆ ಇನ್ನಷ್ಟು ಜಾಸ್ತಿ. ಇವರಲ್ಲಿ ತುಂಬಾ ಕ್ರಿಕೆಟ್ ತಿಳಿದಿದೆ. ಮತ್ತೆ ಅದನ್ನು ಸಾಬೀತು ಮಾಡುತ್ತಾರೆ. ಇನ್ನು ಮುಂದೆ ನೋಡಬೇಕಿರುವುದು ಇನ್ನೊಂದು ಸಂಗತಿ: ರವೀಂದ್ರ ಜಡೇಜಾ ಮತ್ತು MS ಧೋನಿ ಹಾಗೂ ಮೊಹಮ್ಮದ್ ಶಮಿ ಅವರ ಮೊದಲ ಪಂದ್ಯ. ಆ ಲೆಜೆಂಡ್ಸ್ ಮೈದಾನಕ್ಕಿಳಿದಾಗ